ಇನ್ನು ಕನ್ನಡ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಪಾತ್ರವನ್ನು ಮಾಡ್ತಿರುವಂಥ ನಿತ್ಯ ಅವರು ಇನ್ನು ನೆನಪು ಮಾತ್ರ ಅಂತ ಹೇಳ್ಬೋದು. ಆದರೆ ಏನಾಗಿದ್ರು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ನಾವು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕನ್ನಡ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಅವರು ನಿಭಾಯಿಸ್ತಿದ್ರು. ಇನ್ನು ಈ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಪಾತ್ರವನ್ನೇ ನೋಡ್ಕೊಂಡು ಬಂದಂಥ ಈ ಸೀರಿಯಲ್ ನಟಿ ನಿತ್ಯ ಅವರು ಈಗ ಇಂದು ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಯಾಕೆಂದರೆ ಈ ಸೀರಿಯಲ್ನಿಂದ ಈಗ ಅವರು ಹೊರ ಬರ್ತಿದ್ದಾರೆ ಅಂತ ಹೇಳಲಾಗಿದೆ. ಹೊರ ಬಂದಿದ್ದಾರೆ ಅಂತ ಸಹ ಹೇಳಲಾಗ್ತದೆ. ಹೌದು, ಸರಿಯಾಗಿ ಪಾತ್ರಕ್ಕೆ ಅಷ್ಟು ಮಹತ್ವ ಸಿಕ್ಕಿಲ್ಲ ಮತ್ತು ಬೆಳ್ಳಿತೆರೆಯವರಿಗೆ ಅವಕಾಶ ಸಿಕ್ಕಿದೆ ಎಂಬ ಕಾರಣಕ್ಕೆ ಈ ನಿರ್ಧಾರವನ್ನು ಮಾಡಲಾಗಿದೆ ಎಂಬ ಮಾಹಿತಿ ಬರ್ತಿರೋಂಥದ್ದು. ಹಾಗಾಗಿ ಅವರು ಸೀರಿಯಲಿಂದ ಹೊರ ಬಿದ್ದಿದ್ದಾರೆ ಅಂತ ಹೇಳಾಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಜೀ ವಾಹಿನಿಯಲ್ಲಿ ಬಂದಂಥ ನಂಬರ್ 1 ಸ್ಥಾನವನ್ನು ಕಾಯ್ದಿರಿಸ್ಕೊಂಡಂಥ ಸೀರಿಯಲ್ ಅಂತಲೇ ಕೂಡ ಹೇಳ್ಬೋದು. ನಂಬರ್ 1 ಸ್ಥಾನವನ್ನು ಕಾಯ್ದಿರಿಸ್ಕೊಂಡಿದ್ದು ಈ ಸೀರಿಯಲಲ್ಲಿ ಅವ್ರಿಗೆ ಒಳ್ಳೆ ಇದು ನೇಮು ಫೇಮ್ ಕೂಡ ಬಂತು. ಇನ್ನು ಇದೇ ಸಂದರ್ಭದಲ್ಲಿ ಬೆಳ್ಳಿತೆರೆ ಅವಕಾಶ ಕೂಡ ಒದಗಿ ಬಂತು. ಹಾಗಾಗಿ ಆ ಸೀರಿಯಲ್ಗೆ ನಾನು ಹೋಗ್ತಿದ್ದೇನೆ ಅಂತ ಈಗ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ. ಹಾಗಂತ ನಿತ್ಯ ಪಾತ್ರ ಅಂತ್ಯ ಏನೋ ಆಗ್ತದೆ. ನಿತ್ಯ ಪಾತ್ರಕ್ಕೆ ಬೇರೊಬ್ಬರು ನಟಿ ಈಗ ಬರಲಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು. ಸದ್ಯಕ್ಕೆ ಮಂಗಳಗೌರಿ ಮದುವೆಯಲ್ಲಿರುವಂಥ ನಟಿ ಬರ್ತಿದ್ದಾರೆ ಅಂತ ಮಾಹಿತಿ ಹೇಳಿರುವಂಥದ್ದು. ಅವ್ರಿಗೆ ಯಾವ ನಟಿ ಏನು ಎಂಬುದು ಯಾವುದೇ ಅಧಿಕೃತ ಮಾಹಿತಿಗಳು ಬಂದಿಲ್ಲ ಸದ್ಯಕ್ಕೆ. ಹೀಗಾಗಿ ನಿತ್ಯ ಅವರು ಅಂದರೆ ನಮ್ರತಾ ಗೌಡ ಅವರು ಈ ಸೀರಿಯಲಿಂದ ಇನ್ನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು. ಅವರು ಕನ್ನಡ ಸೀರಿಯಲ್ ನಂಬರ್ 1 ಸ್ಥಾನವನ್ನು ಇರುವಂಥ ಸೀರಿಯಲ್